ಹೊಳೆನರಸೀಪುರ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಸಂಸದ ಶ್ರೇಯಸ್ ಎಂ ಪಟೇಲ್ ಅವರು ಸಂಸದರಾದ ನಂತರ ಕರೆದಿದ್ದ ಪ್ರಥಮ ಸಭೆಯಲ್ಲೇ ಅಧಿಕಾರಿಗಳ ಕುರ್ಚಿ ಖಾಲಿ ಇದ್ದುದನ್ನು ಕಂಡು ಏರು ಧ್ವನಿಯಲ್ಲಿ ತಹಶೀಲ್ದಾರ್ ಕೆ ಕೃಷ್ಣಮೂರ್ತಿ ಅವರನ್ನು ಪ್ರಶ್ನಿಸಿದರು. ನಾನೇ 1 ಗಂಟೆ ತಡವಾಗಿ ಬಂದಿದ್ದೇನೆ, ಈಗ ನಾನು ಅವರುಗಳಿಗೆ ಕಾಯಬೇಕಾ? ಸಭೆಗೆ ಒಂದು ಗೌರವ ಬೇಡವಾ? ತಾಲೂಕಿನ 3 ಹೋಬಳಿಗೂ ನೀವು ಒಬ್ಬರೇ ಕೆಲಸ ಮಾಡುತ್ತೀರಾ? ಮಿಕ್ಕ ಕಂದಾಯ ಇಲಾಖೆ ಅಧಿಕಾರಿಗಳು ಎಲ್ಲಿ ಹೋದರು? ಬೇರೆ ಇಲಾಖೆ ಅಧಿಕಾರಿಗಳು ಬಂದಿರುವಾಗ ಕಂದಾಯ ಇಲಾಖೆಯವರು ಎಲ್ಲಿ? ಒಬ್ಬ ಡೆಂಗಿ, ಒಬ್ಬ ವಿಜಿಲೆನ್ಸ್, ಒಬ್ಬ ಅದು ಎಂದರೆ ಹೇಗೆ ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ಅವರು ತಹಶೀಲ್ದಾರ್ ಕೆ ಕೃಷ್ಣಮೂರ್ತಿ ಅವರನ್ನು ಏರು ಧ್ವನಿಯಲ್ಲಿ ಪ್ರಶ್ನಿಸಿದರು. ನಾನೇ 1 ಗಂಟೆ ತಡವಾಗಿ ಬಂದಿದ್ದೇನೆ, ಅದು ತಪ್ಪು ಎಂದು ಹೇಳಿ ಬೇರೆಯವರು ಇಲ್ಲಿ ಗೌರವದಿಂದ ಕಾಯುತ್ತಿಲ್ಲವಾ? ಬೇರೆಯವರು ಬಂದಾಗ ಸಭೆ ಹಿಂಗಿರುತ್ತಾ? ಇಷ್ಟು ದಿನ ಏನಾಗಿತ್ತೋ ನನಗೆ ಬೇಡ, ಅಥವಾ ತಾಲೂಕು ಕಚೇರಿ ನಿಮ್ಮ ಹಿಡಿತದಲ್ಲಿ ಇಲ್ಲವೆಂದು ತಿಳಿಸಿ ಎಂದು ತಹಶೀಲ್ದಾರ್ಗೆ ಪ್ರಶ್ನಿಸಿದರು. ತಹಶೀಲ್ದಾರ್ ಕೆ ಕೃಷ್ಣಮೂರ್ತಿ ಅವರು, ನನಗೆ ಭೇದ ಭಾವ ಇಲ್ಲ, ನಾನು ತಾಲೂಕು ಕಚೇರಿಯಲ್ಲಿ 2 ವರ್ಷದಿಂದ ಕೆಲಸ ಮಾಡಿದ್ದೇನೆ ಎಂದು ತಿಳಿಸಿ, ತಪ್ಪು ತಿಳಿಯಬೇಡಿ, ತಪ್ಪಾಗಿದೆ ಕ್ಷಮಿಸಿ ಎಂದಾಗ, ನೀವು ಹಿರಿಯರು, ನಾನು ನಿಮಗಿಂತ ಚಿಕ್ಕವನು, ಪದೇ ಪದೇ ನೀವು ಕ್ಷಮೆ ಕೇಳುವುದು ಬೇಡವೆಂದು ತಿಳಿಸಿ ಶ್ರೇಯಸ್ ಎಂ ಪಟೇಲ್ ಅವರು ಸಭೆ ಪ್ರಾರಂಭಿಸಿದರು. ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಪ್ರಸನ್ನ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಕುಸುಮಾಧರ್, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕಿ KS ಸ್ವಪ್ನ, ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ರಘು, CDPO ಜ್ಯೋತಿ ಹಾಗೂ ಇತರರಿಂದ ಅವರುಗಳ ಇಲಾಖೆಯ ಪ್ರಗತಿ ಹಾಗೂ ಅಗತ್ಯವಿರುವ ಸೌಲಭ್ಯ ಮತ್ತು ಸಮಸ್ಯೆ ಕುರಿತು ಚರ್ಚಿಸಿದರು. ಶಾಸಕರು ಹಾಗೂ ಸಂಸದರು ಬೇರೆ ಬೇರೆ ಪಕ್ಷವಾದ್ದರಿಂದ ತಾಲೂಕಿನಲ್ಲಿ ನಿಮಗೆ ಇರುಸುಮರುಸು ಇರಬಹುದು, ಆದರೆ ಹಿಂದೆ ಹಲವಾರು ವ್ಯತ್ಯಾಸಗಳ ಬಗ್ಗೆ ನಾನು ಕಂಡಿದ್ದೇನೆ. ಎರಡೂ ಕಡೆ ನೀವು ಬ್ಯಾಲೆನ್ಸ್ ಮಾಡಬೇಕು. ನಾನು ಅದೇ ಆಗಬೇಕು ಇದೇ ಆಗಬೇಕು ಎಂದು ಹಠ ಮಾಡಲ್ಲ, ನನಗೂ ಅರ್ಥವಾಗುತ್ತೆ. ಆದ್ದರಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ನಾನು ತೊಂದರೆ ಮಾಡಲ್ಲ, ನಮ್ಮವರ ಹಾಗೂ ಸಾರ್ವಜನಿಕರ ಕೆಲಸವಾಗಬೇಕು ಅಷ್ಟೇ ಎಂದು ಸಲಹೆ ನೀಡಿದರು. ಸಂಸದ ಶ್ರೇಯಸ್ ಎಂ ಪಟೇಲ್ ಮಾಧ್ಯಮದ ಜೊತೆ ಮಾತನಾಡಿ, ತಾಲೂಕಿನಲ್ಲಿ ಡೆಂಗಿ ಕಾಯಿಲೆಯಿಂದ ಮೃತಪಟ್ಟವರ ಸಂಖ್ಯೆ ಹೆಚ್ಚಿರುವ ಕಾರಣದಿಂದ ಅಧಿಕಾರಿಗಳ ಸಭೆ ಕರೆದು ಡೆಂಗಿ ನಿಯಂತ್ರಣ ಕುರಿತು ಮಾಹಿತಿ ಪಡೆಯುವ ಜೊತೆಗೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, CDPO ಅವರಿಂದ ಮಾಹಿತಿ ಪಡೆದು ಕಂದಾಯ ಇಲಾಖೆಯಲ್ಲಿ ಕೂಲಂಕುಷವಾಗಿ ಕಾನೂನು ಪರಿಮಿತಿಯಲ್ಲಿ ಕೆಲಸ ಮಾಡಲು ಅಧಿಕಾರಿಗಳ ನಿರ್ದೇಶನ ನೀಡಿದ್ದೇನೆ ಹಾಗೂ ಸರ್ಕಾರದ ಯೋಜನೆಗಳನ್ನು ಬಡವರಿಗೆ ಹಾಗೂ ಫಲಾನುಭವಿಗಳಿಗೆ ಒದಗಿಸಿ ಎಂದು ತಿಳಿಸಿದ್ದೇನೆ. ತಾಲೂಕಿನಲ್ಲಿ ಉತ್ತಮ ಅಧಿಕಾರಿಗಳು ಇದ್ದು ಅಧಿಕಾರಿಗಳ ಒತ್ತಡ ಅಥವಾ ಸಮಸ್ಯೆ ಕುರಿತು ಹೇಳಿದ್ದಲ್ಲಿ ಮುಂದೆ ನೋಡೋಣವೆಂದರು. ಪುರಸಭೆ ಮುಖ್ಯಾಧಿಕಾರಿ ಮಹೇಂದ್ರ ಅವರಿಗೆ ಕೆಲವು ನಿರ್ದಿಷ್ಟ ಸ್ಥಳಗಳನ್ನು ತಿಳಿಸಿ, ಆ ಸ್ಥಳಗಳಲ್ಲಿ ಗುಂಡಿ ಮುಚ್ಚಿಸಿ ತುಂಬ ಫೋನ್ ಕರೆಗಳು ಬರುತ್ತಿದೆ ಮತ್ತು ಡೆಂಗಿ ಹೆಚ್ಚಿರುವ ಕಾರಣ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಸಲಹೆ ನೀಡಿದರು. ಇಲ್ಲ ನಾನು ಎಕ್ಸ್ಪ್ಲೇಷನ್ ತಗೊಳ್ಳಲ್ಲ. MP ಬರ್ತೇನೆ, ತಹಸೀಲ್ದಾರ್ ಒಬ್ಬರೇ ಮಾಡ್ತಾರೆ ಎಲ್ಲ ಕೆಲಸ. ತಾವು ಲೆಟರ್ ಹಾಕಿದ್ರಿ ಸರ್, ನೋಡಿದ್ರಿ ಸರ್, ಕೇಂದ್ರ ಪೊಲೀಸ್ ಅಂತಂದರೆ ನಾನು ತಮಗೆ ಕಾಲ್ ಮಾಡಿದೆ ಸರ್. ನೀವು ಒಬ್ಬರೇ ಮಾಡ್ತೀರಾ ಸರ್ ಎಲ್ಲ? ಸರ್ ಹೇಳ್ತೀನಿ, 1 ನಿಮಿಷ ಸರ್. ಅದಕ್ಕೆ ಏನು ಹೇಳಿದ್ರೆ, ಕೇಂದ್ರ ಪೊಲೀಸ್ ಅವರು 12 ಗಂಟೆಗೆ ಇಲ್ಲಿ ಹೇಳಿದ್ರೆ, 2 ಗಂಟೆ ಅಲ್ಲಿ ಹೇಳಿದ್ರೆ ನಾವು ಜಾಯ್ನ್ ಆಗೋಣ. ಜಾಯ್ನ್ ಆಗಿ ನೀವು ಹೇಳೋದು ನಾನು ಒಪ್ಕೊಂಡೆ, ಆಯ್ತು ಬೇಡ. ಫೋನ್ ಮಾಡಿದ್ದೀವಿ, ಅವರೆಲ್ಲ ಬರಬೇಕು. ನಾನು ಕಾಯಿಲ್ಲ ಅವ್ರಿಗೆ, ನಾನೇ ಪಾಪ ನಿಮ್ಮನ್ನ 1 ಅವರಿಂದ ಕಾಯಿಸಿದ್ದೀನಿ. ನನ್ನ ತಪ್ಪೆ, ನಾನು ಕಾಯಿಸಿದ್ದೀನಿ ನಿಮ್ಮನ್ನ 1 ಅವರ್. ಇಲ್ಲ DBs RIನೆಲ್ಲ ನಾನು ಖಚಿತ ನಾನು ನಿಮ್ಗೆ ಹೇಳಿದ್ದೀನಿ. ಆಮೇಲೆ ಅದು ಈಗ ನಾನು ಹೇಳಂತದ್ದಲ್ಲ. ಅದು ಈಗ ಅವ್ರು ಬರ್ತಾವ್ರೆ ಅಂತಾನೆ ತಾಲೂಕಲ್ಲಿ ನೀವು ಒಬ್ಬರೇನಾ? ಈಗ RRT ಯಾರು ಇಲ್ಲಿ ಶಿಕ್ಷಕರು ಯಾರು ಇದಾರ ಇಲ್ಲಿ? ಒಬ್ರು ಡೆಂಗ್ಯೂ, ಒಬ್ರು ವಿಜಿಲೆನ್ಸು, ಒಬ್ರಿಗೆ ಅದು ಬೇರೆಯವ್ರು ಬಂದ್ರೆ ಇಷ್ಟು ದಿವಸ ನಡೀತು ನೋಡಿ ಸರ್, ಇಷ್ಟು ದಿವಸ ಏನ್ ನಡೀತು ನನಗೆ ಗೊತ್ತಿಲ್ಲ. ಇನ್ ಮುಂದೆ ನಾನು ಏನು ಇದೆಲ್ಲ ನಡೆಯಕ್ಕೆ ನಾನು ಬಿಡಲ್ಲ. ನಾನು ಎಲ್ಲರಿಗೂ ಎಚ್ಚರಿಕೆ. ಇವರೆಲ್ಲ ಗೌರವದಿಂದ ಕಾಯ್ತಾ ಇಲ್ಲ. ಇಲ್ಲಿ ನಿಮ್ಮ ಹಿಡಿತದಲ್ಲಿ ತಾಲೂಕ್ ಆಫೀಸ್ ಹೇಳ್ಬಿಡಿ. ಭೇದ ಭಾವ ಇಲ್ಲ, ನಮ್ಮ ಹಿಡಿತದಲ್ಲಿದೆ. 2 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಮತ್ತೆ RIDT ಅವ್ರಿಗೆ ಬರಬೇಕು ಕೆಲಸ ಮಾಡಿದ್ದೀನಿ. ಮತ್ತೆ RIDT ತಪ್ಪು ನೋಡಿ ಸರ್, ನಾನು ತಪ್ಪು ತಿಳ್ಕೊಳ್ಳೋದಾಗಿದ್ರೆ ನಾನು ಯಾವತ್ತೂ ಏನಾದ್ರು ಮಾಡಿದ್ವಿ, ನಾನು ತಪ್ಪು ತಿಳ್ಕೊಳ್ಳಲ್ಲ. ಆಯ್ತಾ? ಸುಮ್ಮನೆ ಇದೆಲ್ಲ ಸಭೆಗೆ ಒಂದು ಗೌರವವಾಗಿ ಸಭೆ ನಡಿಬೇಕು ಸರ್. ಈಗ ಇದರಲ್ಲೆಲ್ಲ ನಿಮ್ಮ ರೆವೆನ್ಯೂ ಅಲ್ಲ, RDPR ಅವರೇ, ಇವರು RDPR, ಇವ್ರು ಸೆಪರೇಟ್ ವಿಂಗ್ ಬಿಡಿ, ಇವರೆಲ್ಲ ಸೆಪರೇಟ್ ಸ್ಟ್ರೀಮೇ ಬೇರೆ. ಈಗ ನೀವು ಈಗ ರೆವೆನ್ಯೂದಲ್ಲಿ ಒಬ್ಬರೇ ಕೂತಿರೋದಂಗಾದ್ರೆ ಇನ್ಯಾರಿದ್ದಾರೆ ರೆವೆನ್ಯೂದವರು? ಫುಡ್ ಅವ್ರು ಇರ್ಲೇಬೇಕು, ಅವ್ರ ಜವಾಬ್ದಾರಿ. ರೆವೆನ್ಯೂದಲ್ಲಿ ಒಬ್ಬರೇ ಇಡೀ ಎಷ್ಟು ತಾಲೂಕು 4 ಹೋಗ್ಲಿ ನೀವು ಒಬ್ಬರೇ ಎಲ್ಲ ಬ್ರೀಫ್ ಮಾಡ್ಕೊಂಡ್ಬಿಡ್ತೀರಾ? 3 ಹೋಗ್ಲಿ ನೀವು ಒಬ್ಬರೇ ಎಲ್ಲ ಬ್ರೀಫ್ ಮಾಡ್ಕೊಂಡ್ಬಿಡ್ತೀರಾ? ಮತ್ತೆ ಅಲ್ಲಲ್ಲ, ಇದು ಅಗೌರವ ತೋರಿಸ್ತಾ ಇಲ್ಲ. ನಿಮ್ಮ ಹಿಡಿತದಲ್ಲಿ ಆಫೀಸ್ ಇಲ್ಲ ಅಂದಂಗೆ ಆಯ್ತು. ಇಲ್ಲ ಸರ್, ಅದು ಹೇಳ್ಬಾರ್ದು ಅದನ್ನ. ಯಾಕಂದ್ರೆ ನಾವು 2 ವರ್ಷನ ಮಾಡಿದ್ದೀನಿ, ಎಲ್ಲ ಹಿಡಿತದಲ್ಲೇ ಮಾಡಿದ್ದೀನಿ. ನನಗೆ ಈ ಸ್ಕೀಮಲ್ಲಿ ಒಬ್ಬರು ರೆವೆನ್ಯೂದವರು ಆಯ್ತು, ಈಗ ತಪ್ಪಾಗಿ ಕರೆಸ್ತೀನಿ ಬಿಡಿ.
ತಪ್ಪಾಯ್ತು ಅಂತ ಕೇಳ್ಕೊಂಡಿದ್ದಲ್ಲ ಸರ್. ಏಜಲ್ಲಿ ನಾವಿಗಿಂತ ಚಿಕ್ಕವರಿದ್ದೀರಿ, ನಾನು ಹಂಗೆ ಕೇಳ್ತಾ ಇಲ್ಲ. ನಾನು ಎಂ ಪಿ ಅಂದ್ಬಿಟ್ಟು ನಾನೇ ನಿಮಗೆ ಕಮಾಂಡಿಂಗ್ ಮಾಡ್ತಾ ಇಲ್ಲ. ಈಗ ಬರ್ತಾರೆ ಅಂತ ಹೇಳಿದ್ರೆ ಡಿ ಟಿ ಆರ್ ಐ ಸಿಂದವ್ರು ನಾನು ಏನು ಮಾತಾಡಲಿ? ಕೇಂದ್ರ ಪುರಸ್ಕೃತ ಅಂದ್ರಲ್ಲ, ಅದಕ್ಕೆ ಇಟ್ಸ್ ಅ ಬೇಸಿಕ್ ಥಿಂಗ್ ಅಲ್ಲ ಡಿ ಟಿ ಆರ್ ಐ ಇಟ್ಸ್ ಅ ಬೇಸಿಕ್. ಏನು ಮಾತಾಡಲಿ? ಬರ್ತಾ ಇದ್ದಾರಣ್ಣ, ಏನು ಮಾತಾಡಲಿ? ಅಲ್ಲ ಬರ್ತಾ ಇದ್ದಾರೆ. ಇನ್ನು ರೆವಿನ್ಯೂ ಇದೆ ಅಂದ್ರೆ ನಾನು ಕೇಳಿಲ್ಲ, ನಾನು brief ಮಾಡ್ತೀನಿ. ಈಗ ಡೆಂಗ್ಯೂ ತೊಂದರೆ ಆಗಿ ಡೆಂಗ್ಯೂ ಸೇವೆ ನಾನು ಮನೇಲೇ ಫೋನ್ ಮಾಡಿ ಕಳ್ಸ್ಕೊಂಡಿದ್ರಲ್ಲ. ಈಗ ನಿಮ್ಮ ಸ್ಟ್ರೀಮ್ ಅವ್ರು ಯಾರು ನಿಮ್ಮ ಸ್ಟ್ರೀಮ್ ಅವ್ರು ಇಲ್ಲ ಇಲ್ಲಿ. ಈ ಎಲ್ಲ ಸಬ್ಜೆಕ್ಟ್ ಯು ಪಿ ಆರ್ ಪಿ ಆರ್ ಅಲ್ಲ, ನಿಮ್ದು ಯಾರು ಅವರು ಫಾರೆಸ್ಟ್ ಅಲ್ಲ, ರೆವಿನ್ಯೂದವ್ರು ಯಾರಿದ್ರೆ ಇಲ್ಲಿ ನೀವೊಬ್ರೆ. ಮುನ್ಸಿಪಾಲಿಟಿಗೆ ಹೋಗ್ಬೇ, ಇವ್ರು ತಾಲೂಕ್ ಪಂಚಾಯತಿಗೆ ಹೋಗ್ಬೇ. ನಾನು ತಾಲೂಕು ಕಚೇರಿಗೆ ಭೇಟಿ ಕೊಟ್ಟಿದ್ವಿ. ಅದರಲ್ಲಿ ಈಗ ನಾವು ಮೊದಲೇ ಚರ್ಚೆ ಆಗಿದ್ದು ಏನು ಡೆಂಗ್ಯೂ, ಅದು ನಮ್ಮ ಹೊಳೆನರಸೀಪುರ ತಾಲೂಕಲ್ಲಿ ಅತಿ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ಮೃತಪಟ್ಟಿರೋ ಸಹ ಹೊಳೆನರಸೀಪುರ ತಾಲೂಕಲ್ಲಿ ಆಗಿರೋದ್ರಿಂದ ಎಲ್ಲ ನಮ್ಮ ಅಧಿಕಾರಿಗಳ ಸಭೆಯನ್ನು ಕರೆದಿವಿ. ನಮ್ಮ ಮಾನ್ಯ ತಹಸೀಲ್ದಾರ್ ಅವರು, ನಮ್ಮ ಇ ಒ ಅವರು, ನಮ್ಮ ಪುರಸಭೆ ಚೀಫ್ ಆಫೀಸರು, ಎಲ್ಲ ವಿವಿಧ ಇಲಾಖೆಯ ಏನು ಡೆಂಗ್ಯೂಗೆ ಸಂಬಂಧಪಟ್ಟಂಥ ಇಲಾಖೆಗಳ ಲಿಂಕ್ ಇಲಾಖೆಯಿಂದ ಅವನ್ನೆಲ್ಲ ಕರೆದು ಇವತ್ತು ಡೆಂಗ್ಯೂನ ಹೇಗೆ ನಾವು ಕಂಟ್ರೋಲ್ ಮಾಡಬೇಕು, ಏನು ಮಾಡಿದ್ದೀರ ಅನ್ನೋದು ಒಂದು ಮಾಹಿತಿ ತೊಗೊಂಡಿದ್ದೀವಿ. ಅದನ್ನು ಬಿಟ್ಟರೆ ಈ ನಮ್ಮ ಕುಡಿಯೋ ನೀರಿನ ಯೋಜನೆಯಲ್ಲಿ JGM ಬಗ್ಗೆ ಸ್ವಲ್ಪ ಏನೇನಾಗಿದೆ ಅನ್ನೋದನ್ನು ನಾವು ಮಾಹಿತಿ ತೊಗೊಂಡಿದ್ದೀವಿ. ಕೃಷಿ ಇಲಾಖೆಯಲ್ಲಿ ಮಳೆ ಕೊರತೆ ಮತ್ತು ಬಿತ್ತನೆ ಬೀಜದ ಬಗ್ಗೆ, ಗೊಬ್ಬರದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ತೋಟಗಾರಿಕೆ ಇಲಾಖೆ ಸಹ ಅದೇ ಮಾಡಿದೆ. ಇನ್ನು ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟವಾಗಿ ಕೂಲಂಕುಷವಾಗಿ ಏನು ಸಾರ್ವಜನಿಕರು ತೊಂದರೆ ಆಗಿರೋ ರೀತಿಯಲ್ಲಿ ಕೆಲಸ ಮಾಡಿ ಅಂತ ನಾವು ಕಾನೂನು ಪರಿಮಿತಿ ಒಳಗಡೆ ಕೆಲಸ ಮಾಡಿ ಅಂತ ಇಡೀ ನಮ್ಮ ತಾಲೂಕಿನ ಅಧಿಕಾರಿಗಳಿಗೆ ನಾವು ನಿರ್ದೇಶನವನ್ನು ಕೊಟ್ಟಿದ್ದೀವಿ, ಸೂಚನೆಯನ್ನು ಮಾಡಿದ್ದೀವಿ. ಏನು ಕಾನೂನು ಪರಿಮಿತಿ ಒಳಗೆ ಏನು ಕೆಲಸ ಮಾಡೋದು ಅದನ್ನು ಸಾರ್ವಜನಿಕರಿಗೆ, ಬಡವರಿಗೆ, ಅರ್ಹ ಫಲಾನುಭವಿಗಳಿಗೆ ತಲುಪಿಸಿ ಅಂತ ನಾವು ಹೇಳಿದ್ವಿ. ಸಕಾರಾತ್ಮಕವಾಗಿ ಎಲ್ಲ ಅಧಿಕಾರಿಗಳು ಅದನ್ನು ಮಾಡ್ತಾ ಇದ್ದಾರೆ. ನಮ್ಮ ತಾಲೂಕಲ್ಲೂ ಸಹ ಒಳ್ಳೆ ಅಧಿಕಾರಿಗಳಿದ್ದಾರೆ, ಅದೇ ರೀತಿ ಯಾವುದೇ ಸಮಸ್ಯೆಗಳಿಲ್ಲ. ಇನ್ನೂ ಅಭಿವೃದ್ಧಿ ಪದ ಇನ್ನೂ ಜಾಸ್ತಿ ಮಾಡಲಿಕ್ಕೆ ಈ ಸಭೆ ಒಂದು ಸಹಕಾರ ಆಗ್ತದೆ. ಥ್ಯಾಂಕ್ ಯು ಸರ್. ತೊಂದರೆ ಇದೆ ಅಂತ ಹೇಳಿಲ್ಲ. ಆದರೆ ಈಗ ಶಾಸಕರು ಕೆಲಸ ಮಾಡ್ತಾರೆ, ಸಂಸದರು ಪರಿಮಿತಿ ಕೆಲಸ ಮಾಡ್ತಾರೆ. ನಾವೇನು ನಮ್ಮ ಪರಿಮಿತಿ ನಾವು ಏನು ಹೇಳ್ತೀವೋ ನಾವು ಕೆಲಸ ಮಾಡ್ತಾರೆ, ಅವ್ರು ಹೇಳಿದ್ರೆ ಅದು ಕೆಲಸ ಮಾಡ್ತಾರೆ. ಅಂದ್ಬಿಟ್ಟು ಸಂದಿಗ್ಧ ಸ್ಥಿತಿ ಸಮಸ್ಯೆ ಅಂತದೇನು ನಂಗೆ ಯಾವತ್ತೂ ಅಧಿಕಾರಿಗಳು ಯಾರಿಗೊತ್ತು ನಮಗೆ ಅಂಥದ್ದು ಏನು ಹೇಳ್ಕೊಂಡಿಲ್ಲ. ಅಂತ ಹೇಳ್ಕೊಂಡ್ರೆ ಪರಿಶೀಲಿಸಿ ಮಾತಾಡೋಣ ಅಷ್ಟೇ. ಅಂಥದ್ದೇನು ಸಮಸ್ಯೆ ಸದ್ಯಕ್ಕಂತೂ ನಮ್ಮ ಹೊಳೆನರಸೀಪುರ ತಾಲೂಕಿನಲ್ಲಿ